ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಬರ್ಡೇ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೆಲಸಗಳೆಲ್ಲ ಇದೆ. ನನಗೆ ಅಂತ ನಾನು ವಾಚ್ನ ತೊಗೊಂಡಿದ್ದೆ. ಅದನ್ನೆಲ್ಲ ನೀವು ಆಲ್ರೆಡಿ ನೋಡಿದ್ದೀರಾ. ನೋಡಿಲ್ಲ ಅಂತ ಅಂದರೆ ಹೋಗಿ ಆ ವಿಡಿಯೋಸ್ನೆಲ್ಲ ನೋಡಿ. ಸೊ ಅದನ್ನೆಲ್ಲ ನಾನು ಸ್ವಲ್ಪ ಲಿಂಕ್ನ ರಿಮೂವ್ ಮಾಡಿಸೋದಿತ್ತು. ಯಾಕೆ ಅಂತ ಅಂದರೆ ಅದು ನಂಗೆ ಸ್ವಲ್ಪ ಲೂಸ್ ಇದೆ. ಅದನ್ನು ಪ್ರಾಪರ್ ನನ್ನ ಸೈಜ್ಗೆ ಮಾಡಿಸ್ಕೊಂಬರ್ಬೇಕು. ಅದನ್ನೆಲ್ಲ ಮಾಡೋಣ. ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗೋದಿದೆ. ನಾನು ಅಂಕಿತಾ ಇವತ್ತು ಹಾಗೆ ದೇವಸ್ಥಾನಕ್ಕೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಹಾಗೆ ಕಾಲೇಜ್ಗೆ ಹೋಗ್ತೀವಿ. ಎಷ್ಟೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗುತ್ತೆ ಎಲ್ಲನೂ ನಾನು ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಾನು ಇವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ ಕಾಲೇಜ್ಗೆ ಹೊರಡೋದಕ್ಕೆ. ಸೊ ಇವಾಗ ಹೊರಡೋಣ. ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬರ್ಡೇ ಡ್ರೆಸ್ ನಾನು ಇದರಲ್ಲಿ ರಿವೀಲ್ ಮಾಡಲ್ಲ, ಈ ವಿಡಿಯೋದಲ್ಲಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನನ್ನ ಬರ್ಡೇಗೆ ಇನ್ನೇನು 2 ದಿನ ಇದೆ. ಇವಾಗ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ಆನ್ಲೈನಲ್ಲಿ ಡ್ರೆಸ್ ಬುಕ್ ಮಾಡಿದ್ದೆ, ಅದೆಲ್ಲ ಒಂದು ದೊಡ್ಡ ಡಿಸಾಸ್ಟರೇ ಆಯಿತು. ಈ 1 ತಿಂಗಳು ಕಳೀಲಿ, ಆಮೇಲೆ ನಾನು ಇನ್ ಡೀಟೇಲ್ ಆಗಿ ನನ್ನ ಬರ್ತಡೇದು ಒಂದೊಂದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಂಡು ಹೋಗ್ತೀನಿ. ನಂಗೆ ಗೊತ್ತಿಲ್ಲ ನಾನು ವಾಚ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನ ಅಥವಾ ಈ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡ್ತೀನ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನಿನ್ನೂ ವಾಚ್ ವಿಡಿಯೋ ಎಲ್ಲ ಶೂಟ್ ಕೂಡ ಮಾಡಿಲ್ಲ. ಸೊ ಆದಷ್ಟು ಬೇಗ ನಾನು ತೋರಿಸ್ತೀನಿ. ನಾನು ವಾಚ್ನ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಹೋಗಲ್ಲ. ಬಿಕಾಸ್ ನಾನು ಫಸ್ಟ್ ಅದೊಂದು ಸಪ್ರೇಟ್ ವಿಡಿಯೋನೇ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ. ಬಿಕಾಸ್ ಇದು ಫಸ್ಟ್ ಬಂದುಬಿಟ್ರೆ ನೀವು ವಾಚ್ ಈ ಬ್ಲಾಗಲ್ಲೇ ನೋಡಿದ್ರೆ ಅದು ಮಜಾ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಹಾಕಿದ್ದೆ. ನೀವು ನೋಡಿಲ್ಲ ಅಂತ ಅಂದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಫಾಲೋ ಮಾಡಿ. ಅಲ್ಲಿ ಫಸ್ಟು ನಾನು ಬೇಗ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ. ಸೊ ತುಂಬ ಮಾತಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಅಷ್ಟೇ, ಆಮೇಲೆ ಏನೇನೋ ಆಗೋಯಿತು. ಸೊ ನನಗೆ ಏನಾಯಿತು ಅಂತ ಕೂತ್ಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಅಂತ ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ನಾನು ಬರ್ತಡೇಗೆ ಬಟ್ಟೆ ಹುಡುಕ್ತಾ ಇದ್ದಿದ್ದು ಅಂತ ಹೇಳಿದ್ದೆ. ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ, ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು. ಆಮೇಲೆ ಇಡೀ ದಿನ ಅವತ್ತು ಬಟ್ಟೆನ ಹುಡುಕಿದ್ವಿ, ಬಟ್ ಎಲ್ಲೂ ಬಟ್ಟೆ ಸಿಗಲಿಲ್ಲ. ಅವತ್ತು ಸ್ಯಾಟರ್ಡೆ. ಫಸ್ಟ್ ನಾವು ಹೋಗಿದ್ದು ಗಾಂಧಿ ಬಜಾರ್ಗೆ. ಗಾಂಧಿ ಬಜಾರಲ್ಲಿ ನಾನು ನನ್ನ ಬರ್ಡೇ ಔಟ್ಫಿಟ್ನ ತೊಗೊಂಡಿದ್ದು. ಅಲ್ಲಿ ಫಸ್ಟ್ ಹೋಗಿದ್ದು ರೂಪ್ ಸಂಗಮ್. ಯೂಶ್ವಲಿ ನಂಗೆ ರೂಪ್ ಸಂಗಮಲ್ಲಿ ಬಟ್ಟೆ ಇಷ್ಟ ಆಗುತ್ತೆ, ಸಿಗುತ್ತೆ. ಬಟ್ ಐ ಡೋಂಟ್ ನೋ ವೈ ದಿಸ್ ಟೈಮ್ ತುಂಬಾ ವರ್ಸ್ಟ್ ಆಗಿತ್ತು ಕಲೆಕ್ಷನ್ಸ್. 1 ಪೀಸ್ ಡ್ರೆಸ್ಸಸ್ನ ನಾನು ಹುಡುಕ್ತಾ ಇದ್ದೆ. ಕೈಂಡ್ ಆಫ್ ನೀ ಲೆಂತ್ ಫ್ರಾಕ್ನ ಹುಡುಕ್ತಾ ಇದ್ದೆ. ನಂಗೆ ಒಂದು ಇಷ್ಟ ಆಗಲಿಲ್ಲ. ಅಲ್ಲಿ ಒಂದು ಮಾತ್ರ ಇಷ್ಟ ಆಯಿತು, ಗ್ರೀನ್ ಕಲರ್. ಬಟ್ ಟ್ರಸ್ಟ್ ಮೀ, ಇಟ್ ವಾಸ್ ನಾಟ್ ವರ್ತ್ ಫಾರ್ ದ ಮನಿ. ಸೊ ನಾನು ಅಲ್ಲೇ ಬಿಟ್ಬಿಟ್ಟೆ. ಬರ್ಡೇ ಔಟ್ಫಿಟ್ ಅಂತ ಅನಿಸ್ಬೇಕು, ಅದು ಯಾವುದೋ ಒಂದು ಚೆನ್ನಾಗೇ ಇರಲಿಲ್ಲ ಔಟ್ಫಿಟ್ಟು. ಸೊ ಅದನ್ನು ಬಿಟ್ಟು ನೆಕ್ಸ್ಟ್ ನಾನು ಹೋಗಿದ್ದು ನನ್ನ ವಾಚ್ ಆದರೂ ರಿಪೇರ್ ಮಾಡಿಸೋಣ ಅಂತ ವಾಚ್ ಅಂಗಡಿಗೆ ಹೋದೆ ರಿಪೇರ್ ಮಾಡಿಸ್ಕೊಂಬರೋಕ್ಕೆ. ವಾಚ್ ಯಾವುದು ಅಂತ ನಿಮಗೆ ತೋರಿಸ್ಲಿಲ್ಲ. ಯಾಕೆ ಅಂತ ಅಂದರೆ ನಾನು ಸಪ್ರೇಟ್ ಒಂದು ವಿಡಿಯೋನೇ ಮಾಡಬೇಕು, ಅದರಲ್ಲಿ ನಾನು ಎಷ್ಟೊಂದು ಹೇಳೋದಿದೆ. ಸೊ ಅದಕ್ಕೋಸ್ಕರ ನಾನು ಈ ವ್ಲಾಗಲ್ಲಿ ಆ ವಾಚ್ನ ತೋರಿಸ್ಲಿಲ್ಲ. ಅದು ವಾಚ್ ಎಲ್ಲ ನೋಡಿಕೊಂಡು ರ್ಯಾಂಡಮ್ ಆಗಿ ಹೋಗ್ತಾ ಇದ್ವಿ. ನಮಗೆ ಒಂದು ಶಾಪ್ ಸಿಕ್ತು, ತುಂಬಾ ದೊಡ್ಡ ಶಾಪ್ ಅದು. ನಾವು ಕಾಸ್ಟ್ಲಿ ಇರುತ್ತೆ. ನಾನು ಯೂಶ್ವಲಿ ಹೆಂಗೆ ಥಿಂಕ್ ಮಾಡ್ತೀನಿ ಅಂತ ಅಂದರೆ, ಅಂಕಿತನ ಜೊತೆ ಎಲ್ಲ ಹೋದಾಗ, ನಾವು ಇಬ್ಬರೇ ಹೋದಾಗ ಅಷ್ಟು ದೊಡ್ಡ ಶಾಪ್ಗೆಲ್ಲ ಹೋದರೆ ನಮ್ಮನ್ನು ಒಳಗಡೆ ಬಿಡ್ತಾರಾ ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಅವಳು ಆ ಥರ ಯೋಚನೆ ಮಾಡಲ್ಲ, ಬಟ್ ನಾನು ಹಾಗೆ ಯೋಚನೆ ಮಾಡ್ತಾ ಇರ್ತೀನಿ. ಬಿಕಾಸ್ ದೇ ಜಡ್ಜ್, ನಮ್ಮನ್ನು ನೋಡಿ ಜಡ್ಜ್ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ. ಬಟ್ ಸಮ್ಟೈಮ್ಸ್ ಅಂದ್ಕೊಳ್ತೀನಿ ನಮಗೂ ತೊಗೊಳ್ಳೋ ಕೆಪಾಸಿಟಿ ಇದೆ ಅಲ್ವಾ ಅಂತ. ಬಟ್ ಫೈನಲಿ ದೊಡ್ಡ ಮನ್ಸು ಮಾಡಿ ಒಳಗಡೆ ಹೋದ್ವಿ. ವಿಟಲ್ಸ್ ಅಂತ ಏನೋ ಇದೆ, ನಾನು ಫೋಟೋನ ಹಾಕಿರ್ತೀನಿ, ಆ ವಿಡಿಯೋನ ಹಾಕಿರ್ತೀನಿ, ನೋಡ್ತಾ ಇರ್ಬೋದು ನೀವು. ಸೊ ಅಲ್ಲಿ ಹೋದ್ವಿ. ಯಾವ ಔಟ್ಫಿಟ್ ತೊಗೊಂಡೆ, ಎಷ್ಟು ಕಾಸ್ಟ್ ಆಯಿತು, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನಾನು ನಿಮಗೆ ನನ್ನ ಬರ್ಡೇ ಔಟ್ಫಿಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಸೊ ಇಷ್ಟ ಆಯಿತು ನನ್ನ ಬರ್ಡೇ ಔಟ್ಫಿಟ್ ಕತೆ. ತುಂಬಾ ಡಿಸಪಾಯಿಂಟ್ ಆಗಿದ್ದೆ ನನಗೆ ಬರ್ಡೇ ಔಟ್ಫಿಟ್ ಸಿಗಲ್ಲ ಅಂತ.
ಫೈನಲಿ ಸಿಕ್ತು. ಫಸ್ಟ್ ನಾನು ದೇವಸ್ಥಾನದ ಆಪೋಸಿಟಲ್ಲೇ ಒಂದು ಇದಿತ್ತು, ಏನು ಅಂತ ಅಂದರೆ ಒಂದು ಬಟ್ಟೆ ಅಂಗಡಿನ ನೋಡಿದೆ, ಅದು ಕ್ಲೋಸೇ ಮಾಡಿಬಿಟ್ಟಿದ್ರು. ಆಮೇಲೆ ಹೆಂಗೋ ದೇವಸ್ಥಾನಕ್ಕೆಲ್ಲ ಹೋಗಿ ಮತ್ತೆ ಬಟ್ಟೆ ಎಲ್ಲ ಹುಡ್ಕಕ್ಕೆ ಹೋದ್ವಿ. ಸೊ ಅದೆಲ್ಲ ನೀವು ನೋಡಿದ್ದೀರಾ. ವಾಚ್ನ ಕೂಡ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ನನ್ನ ಡ್ರೆಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗನೆ ಹಾಕ್ತೀನಿ, ಯಾವ ಡ್ರೆಸ್ನ ತೊಗೊಂಡೆ, ಹೇಗೆ ತೊಗೊಂಡೆ, ನಾನು ಎಷ್ಟು ಬಾರ್ಗೇನ್ ಎಲ್ಲ ಮಾಡಿದೆ ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ಇನ್ ಡೀಟೇಲ್ ಆಗಿ ನೋಡ್ಬೋದು. ದಟ್ ವಾಸ್ ಲೈಕ್ ಮೈ ಡ್ರೀಮ್ ಡ್ರೆಸ್ ಅಂತಲೇ ಹೇಳ್ಬೋದು. ನಂಗೆ ಆ ಥರ ಬರ್ಡೇಗೆ ಹಾಕ್ಕೋಬೇಕು ಅಂತ ಇಷ್ಟ ಆಯಿತು. ಡೆಫಿನೆಟ್ ಆಗಿ ವೆಯ್ಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕಾ ತೋರಿಸ್ತೀನಿ. ಸೊ ಇನ್ಮೇಲೆ ನನ್ನ ಬರ್ಡೇ ಕಂಟೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಎಲ್ಲನೂ ನೀವು ನೋಡಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಇನ್ನು ಯಾವ ಥರ ವೀಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ಹ್ಯಾವ್ ಅ ಲಾಟ್ ಆಫ್ ಕಂಟೆಂಟ್ಸ್, ಅದು ಎಲ್ಲನೂ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಯಾ, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಂದರೆ ನಾಳೆ ನಾನು ನನ್ನ ಬರ್ಡೇ ಔಟ್ಫಿಟ್ನ ರಿವೀಲ್ ಮಾಡ್ತೀನಿ. So yeah, I hope you guys are excited to see my birthday outfit. Thank you for watching my video till end. Bye bye.